ನಮಸ್ಕಾರ ದೇವರು. ಬಿಗ್ ಬಾಸ್ನ ವೋಟಿಂಗಲ್ಲಿ ಮತ್ತೆ ದಾಖಲೆ ಸೃಷ್ಟಿಯಾಗಿದೆ. ಸುಮಾರು 14 ಗಂಟೆಯಲ್ಲಿ ವೋಟಿಂಗ್ ಪೆಟ್ಟಿಗೆಯಲ್ಲಿ ಕೋಟಿಗಟ್ಟಲೆ ವೋಟಿಂಗ್ ಬಿದ್ದಿದೆ. ಇದಕ್ಕೆ ಮುಖ್ಯವಾದ ಕಾರಣ ಏನಂದರೆ ಶನಿವಾರ ನಡೆದಂಥ ಕಿಚ್ಚ ಅವರ ಸಂಭಾಷಣೆ ಏನಿತ್ತು ಅದೇ ಕಾರಣ ಅಂತ ಹೇಳಿದ್ರು. ಏನು ತೊಂದರೆ ಇಲ್ಲ. ಯಾರಿಗೆ ಎಷ್ಟು ವೋಟಿಂಗ್ ಬಂದಿದೆ, ಏನು ಬಂದಿದೆ, ರೆಕಾರ್ಡ್ ಬ್ರೇಕಿಂಗ್ ವೋಟ್ ಏನಿದೆ ನೋಡ್ತಾ ಹೋಗೋಣ ಬನ್ನಿ. ಸೊ ಮೊದಲಿಗೆ ಬಿಗ್ ಬಾಸ್ ವೋಟಿಂಗ್ನಲ್ಲಿ ಎಷ್ಟು ಪ್ರಮಾಣದ ವೋಟಿಂಗ್ ಬಂದಿದೆ ಅಂದರೆ ಇವತ್ತಿನ ಮಧ್ಯಾಹ್ನ ಗಂಟೆ ಎಸ್ಟರ್ಡೇ 11 PM ರಲ್ಲಿ ಓಪನ್ ಆಗಿತ್ತು. ಮತ್ತು ಮಧ್ಯಾಹ್ನ 1 PM ವರೆಗೂ 14 ಅವರ್ಸಲ್ಲಿ ಎಷ್ಟು ವೋಟಿಂಗ್ ಬಂದಿದೆ ಅಂತ ನಾವು ಟೋಟಲಾಗಿ ನೋಡ್ತಾ ಹೋದರೆ ಮಿನಿಮಮ್ಮು 1,36,00,000 ಇಂದ ಹಿಡಿದು ಮ್ಯಾಕ್ಸಿಮಮ್ಮು 1,67,00,000ವರೆಗೂ ಇದು ಜಸ್ಟ್ 14 ಅವರಲ್ಲಿ ಬಂದಿರುವಂತಹ ವೋಟಿಂಗ್ ಆಗಿದೆ. ಜೊತೆಗೆ ಯಾವ ಸ್ಪರ್ಧಿಗಳಿಗೆ ಎಷ್ಟೆಷ್ಟು ವೋಟಿಂಗ್ ಬಂದಿದೆ, ಎಷ್ಟೆಷ್ಟು ಪರ್ಸೆಂಟೇಜ್ ವೋಟಿಂಗ್ ಬಂದಿದೆ ಅಂತ ನೋಡ್ತಾ ಹೋಗೋಣ. ಯಾವ್ಯಾವ ಸ್ಪರ್ಧಿ ಯಾವ ಲಿಸ್ಟಲ್ಲಿದ್ದಾರೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಯಾವ ವ್ಯಕ್ತಿಗೋಸ್ಕರ ನಾವೆಲ್ಲ ವೇಟ್ ಮಾಡ್ತಾ ಇದ್ದೀವಿ ಆ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಗಿಲ್ಲಿ ನಟ ಅವರು ಎಸ್ಟರ್ಡೇ ನೈಟ್ ಏನು ಓಪನ್ ಆಯಿತು ವೋಟಿಂಗ್ ಬೂತು, ಅದರಲ್ಲಿ 11 PM ಇಂದ 1 PM ವರೆಗೂ ನೈಟ್ ಪ್ಯಾಕಲ್ಲಿ ಬಂದಿರೋದು 20 ರಿಂದ 24 ಲಕ್ಷ, ಅಂದರೆ 40 ರಿಂದ 44% ವರೆಗೂ ಬಂದಿದೆ. ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ಕಿಚ್ಚ ಅವರ ಶನಿವಾರ ನಡೆದಂತಹ ಚಪ್ಪಾಳೆಯೇ ಇದಕ್ಕೆ ಮೇನ್ ಕಾರಣ ಅಂತ ಹೇಳ್ಕೊಳ್ಬೋದು ನಾವು. ಸೊ ಕೇವಲ 11 PM ರಿಂದ ಮಾರ್ನಿಂಗ್ ಅಲ್ಲ, ನೈಟ್ 11 PM ರಿಂದ 1 AM ತನಕನೇ ಇಷ್ಟು ಬಂದಿರೋದು. ಮತ್ತು ನಾವು ಅದಾದ ನಂತರ 1 AM ಇಂದ 9 AM ವರೆಗೂ ಎಷ್ಟು ಬಂದಿದೆ ಅಂತ ನೋಡ್ತಾ ಹೋದರೆ 10 ರಿಂದ 12 ಲಕ್ಷ, ಅಂದರೆ 20 ಇಂದ 22% ವರೆಗೂ ವೋಟಿಂಗ್ ಬಂದಿದೆ. ಮತ್ತು 9 ರಿಂದ 1 PM ವರೆಗೂ ಮಾರ್ನಿಂಗು ಪುಷಪ್ ಆಗಿರೋದು ಎಷ್ಟಪ್ಪ ಅಂದರೆ 15 ರಿಂದ 18 ಲಕ್ಷ, ಅಂದರೆ 30 ರಿಂದ 36% ಅವರು ಗಿಲ್ಲಿ ನಟ ಅವರೊಬ್ಬರಿಗೆ ವೋಟಿಂಗ್ ಬಂದಿದೆ. ಸೊ ಟೋಟಲ್ 100%ಗೆ ಕಂಪೇರ್ ಮಾಡಿದ್ರೆ 36% ಬಂದಿದೆ. ಟೋಟಲ್ ಇವ್ರದ್ದು ಕಂಪೇರ್ ಮಾಡಿದ್ರೆ 45 ರಿಂದ 53 ಲಕ್ಷವರೆಗೂ ವೋಟಿಂಗ್ ಬಂದಿದೆ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಪ್ಲೇಸಿಗೆ ಬಂದರೆ ರಕ್ಷಿತಾ ಶೆಟ್ಟಿ, ಅವರಿಗೆ ಬಂದಿರೋ ವೋಟಿಂಗ್ ನೋಡ್ತಾ ಹೋದರೆ ನೈಟ್ 11 ರಿಂದ 1 AM ವರೆಗೂ 11 ರಿಂದ 13 ಲಕ್ಷ, ಮತ್ತು 1 AM ಇಂದ ಮಾರ್ನಿಂಗ್ 9 ವರೆಗೂ 6 ರಿಂದ 7 ಲಕ್ಷ, ಮತ್ತು ಮಾರ್ನಿಂಗ್ 9 ರಿಂದ 1 ಗಂಟೆವರೆಗೂ ನೋಡಿದ್ರೆ 10 ರಿಂದ 12 ಲಕ್ಷ. ಸೊ 38% ಇಂದ 40% ವರೆಗೂ ಟೋಟಲ್ ಬಂದರೆ 27 ರಿಂದ 37 ಲಕ್ಷವರೆಗೂ ವೋಟಿಂಗ್ ಬಿದ್ದಿದೆ. ಥರ್ಡ್ ಪ್ಲೇಸ್ಗೆ ಬಂದರೆ ಕಾವ್ಯ ಅವರಿಗೆ ನೋಡ್ತಾ ಹೋದರೆ ನಾವು 11 PM ರಿಂದ 1 AM ವರೆಗೂ 9 ರಿಂದ 11 ಲಕ್ಷ, 37 ರಿಂದ 39% ಅನ್ಬೋದು. ಮತ್ತು 1 AM ಇಂದ 9 AM ವರೆಗೂ 5 ರಿಂದ 6 ಲಕ್ಷ ಬಿದ್ದಿದೆ. ಮತ್ತು 9 ರಿಂದ 1 PM ವರೆಗೂ 8 ರಿಂದ 10 ಲಕ್ಷವರೆಗೂ ವೋಟ್ ಹಿಂಗಾಗಿದೆ. ಅಂದರೆ ಇದು ಒಂದು 38 ರಿಂದ 41%. ಟೋಟಲ್ ನೋಡ್ತಾ ಹೋದರೆ 22 ರಿಂದ 27 ಲಕ್ಷವರೆಗೂ ವೋಟಿಂಗ್ ಬಿದ್ದಿದೆ ಕಾವ್ಯ ಅವ್ರಿಗೆ. ನೆಕ್ಸ್ಟ್ ಬಂದರೆ ಅಶ್ವಿನಿ ಗೌಡ ಅವರು 11 ರಿಂದ 1 ಗಂಟೆವರೆಗೂ 7 ರಿಂದ 8 ಲಕ್ಷ ವೋಟಿಂಗ್ ಬಿದ್ದಿದೆ. ಮತ್ತು 1 ರಿಂದ 9 ಗಂಟೆ ನೋಡ್ತಾ ಹೋದರೆ 5 ರಿಂದ 6 ಲಕ್ಷವರೆಗೂ ವೋಟಿಂಗ್ ಬಿದ್ದಿದೆ. ಇದು 20 ರಿಂದ 27%. ಮತ್ತು ಬೆಳಗ್ಗೆ 9 ರಿಂದ ಮಧ್ಯಾಹ್ನ 1 PM ವರೆಗೂ ನೋಡ್ತಾ ಹೋದರೆ 8 ರಿಂದ 9 ಲಕ್ಷ. ಸೊ 38 ರಿಂದ 40%. ಟೋಟಲ್ ನೋಡ್ತಾ ಹೋದರೆ 20 ರಿಂದ 23 ಲಕ್ಷವರೆಗೂ ವೋಟಿಂಗ್ ಪಡ್ಕೊಂಡಿದ್ದಾರೆ ಅಂತ ಹೇಳ್ಕೋಬೋದು. ಸೊ ನೆಕ್ಸ್ಟ್ ಪ್ಲೇಸಲ್ಲಿ ಬಂದ್ಬಿಟ್ಟಿದ್ದೆ ರಘು ಅವ್ರಿಗೆ ನಿನ್ನೆ ರಾತ್ರಿ 11 ರಿಂದ 1ವರೆಗೂ 6 ರಿಂದ 7 ಲಕ್ಷ, 36 ರಿಂದ 38%. ಮತ್ತು ಬೆಳಗ್ಗೆ 1 AM ಇಂದ ಮತ್ತು ಮಾರ್ನಿಂಗ್ 9 AM ಗಂಟ 4 ರಿಂದ 5 ಲಕ್ಷ, ಮತ್ತು 9 ರಿಂದ 1 ಗಂಟೆ ನೋಡ್ತಾ ಹೋದ್ರೆ 6 ರಿಂದ 7 ಲಕ್ಷ. ಟೋಟಲ್ ಓವರ್ ಆಗಿ ನೋಡ್ರೆ 16 ರಿಂದ 19 ಲಕ್ಷವರೆಗೂ ರಘು ಅವ್ರಿಗೆ ವೋಟಿಂಗ್ ಬಂದಿದೆ. ನೆಕ್ಸ್ಟ್ ಪ್ಲೇಸ್ ಬರ್ತಾರೆ ಲೀಸ್ಟಲ್ಲಿ ನೋಡ್ತಾ ಹೋದರೆ ಲಾಸ್ಟ್ ಒನ್. ಸೊ ವೋಟಿಂಗ್ ಪ್ರಕಾರ ಎಷ್ಟು ಬಂದಿದೆ ಈ ವ್ಯಕ್ತಿಗೆ ನೋಡ್ತಾ ಹೋದರೆ ಧ್ರುವಂತ್ ಅವ್ರಿಗೆ 11 ರಿಂದ 1 ಗಂಟೆವರೆಗೂ 2 ರಿಂದ 3 ಲಕ್ಷ, ಮತ್ತು 1 ರಿಂದ 9ವರೆಗೂ ನೋಡ್ತಾ ಹೋದರೆ ನಾವು 1 ರಿಂದ 2 ಲಕ್ಷ ಬಂದಿದೆ. ಮತ್ತು 9 ರಿಂದ 1 ಗಂಟೆವರೆಗೂ ನೋಡ್ತಾ ಹೋದರೆ 2 ರಿಂದ 3, ಅಂದರೆ ಟೋಟಲ್ ಆಲ್ ಓವರು 6 ರಿಂದ 7.5 ಲಕ್ಷವರೆಗೂ ಇವರಿಗೆ ವೋಟಿಂಗ್ ಬಿದ್ದಿದೆ. ಸೊ ಇದು ನಮಗೆ ನೈಟು 11 PM ಇಂದ ಮಾರ್ನಿಂಗ್ ಆಫ್ಟರ್ನೂನ್ 1 AM ವರೆಗೂ, ಇವತ್ತು ಸೋಮವಾರ 1 AM ವರೆಗೂ ಸಿಕ್ಕಿರುವಂಥದ್ದು. ಸೊ ಟೋಟಲ್ ಆಗಿ ನಾವು ಇವಾಗ ನೋಡ್ತಾ ಹೋದರೆ ಗಿಲ್ಲಿ ಅವರಿಗೆ 45 ರಿಂದ 50 ಲಕ್ಷ ಬಿದ್ದಿದೆ, ರಕ್ಷಿತ್ ಅವ್ರಿಗೆ 27 ರಿಂದ 32 ಲಕ್ಷ ಬಿದ್ದಿದೆ, ಮತ್ತು ಕಾವ್ಯ ಅವರಿಗೆ 22 ರಿಂದ 27 ಲಕ್ಷವರೆಗೂ ಬಿದ್ದಿದೆ, ಅಶ್ವಿನಿ ಅವ್ರಿಗೆ 20 ರಿಂದ 23 ಲಕ್ಷವರೆಗೂ ವೋಟಿಂಗ್ ಬಿದ್ದಿದೆ, ರಘು ಅವ್ರಿಗೆ 16 ರಿಂದ 19 ಲಕ್ಷ, ಧ್ರುವಂತ್ 6 ರಿಂದ 7.5 ಲಕ್ಷವರೆಗೂ ವೋಟಿಂಗ್ ಬಿದ್ದಿದೆ.
ಸೊ ಇದು ಕೇವಲ 14 ಗಂಟೆಗಳಲ್ಲಿ ಬಂದಿರುವಂತಹ ಎಸ್ಟಿಮೇಷನ್ ಪ್ರಕಾರ ಮತ್ತು ಗ್ರೌಂಡ್ ಲೆವಲ್ ಪ್ರಕಾರ ಮತ್ತು ಮೀಡಿಯಾ ಪ್ರಕಾರ ಜನರಲ್ ಆಗಿ ಅಂದಾಜು ಎಸ್ಟಿಮೇಷನ್ ಪ್ರಕಾರ ಬಂದಿರುವಂತಹ ರಿಸಲ್ಟು. ಇದು ಅಫಿಷಿಯಲ್ ರಿಸಲ್ಟ್ ಅಲ್ಲ. ಸೊ ಇದು ಜನರಲ್ ಆಗಿ ಸಿಕ್ಕಿರುವಂತಹ ಒಂದು ವೋಟಿಂಗ್ ಆಗಿರುತ್ತದೆ. ಮತ್ತು ನಿಮ್ಮ ಕ್ಯಾಂಡಿಡೇಟ್ಗೆ ವೋಟಿಂಗ್ ಮಾಡಬೇಕಾದ್ರೆ ಇದು ಫೆನಲ್ ಆಗಿರೋದ್ರಿಂದ ಯಾರಿಗಾದರೂ ಒಬ್ಬ ಕ್ಯಾಂಡಿಡೇಟಿಗೇನೆ ಕರೆಕ್ಟಾಗಿ 99 ವೋಟ್ ಕೂಡ ಕೊಡ್ತಾ ಹೋಗಿ. ಸೊ ಅದನ್ನು ಸ್ಪ್ಲಿಟ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಅದನ್ನು ಡಿವೈಡ್ ಮಾಡೋದಕ್ಕೆ ಹೋಗಬೇಡಿ. ಸೊ ಹಂಗೆ ಮಾಡಿದ್ರೆ ನೀವು ಇಷ್ಟಪಡೋ ಕ್ಯಾಂಡಿಡೇಟ್ಗೆ ತೊಂದರೆ ಆಗ್ತಾ ಹೋಗುತ್ತೆ. ಇದು ಫೆನಲ್ ಆಗಿರೋದ್ರಿಂದ ಆದಷ್ಟು ನೀವು ಯಾರಿಗೆ ವೋಟಿಂಗ್ ಮಾಡಬೇಕು ಅಂದ್ಕೊಂಡಿರ್ತೀರ ಅವರಿಗೆ ಮಾತ್ರ ವೋಟಿಂಗ್ ಮಾಡಿ. ಸೊ ನೆಕ್ಸ್ಟ್ ಬರುವಂಥ ಅಪ್ಡೇಟಲ್ಲಿ ನಾನು ಇನ್ನೂ ಎಷ್ಟು ವೋಟಿಂಗ್ ಆಗಿತ್ತು ಅನ್ನೋದನ್ನ ಹೇಳ್ತಾ ಹೋಗ್ತಿರ್ತೀನಿ. ಓಕೆ, thank you so much watching for this video.